ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ವೇದಾಂತ್. ನಮ್ಮ ಏಜೆನ್ಸಿ ಮ್ಯಾಕ್ಸಿ ಮೀಡಿಯಾದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಹೆಲ್ಪಿಂದ ಬಿಸ್ನೆಸ್ಗಳಿಗೆ ನೆಕ್ಸ್ಟ್ ಲೆವೆಲ್ ಕರ್ಕೊ ಹೋಗೋ ಥರ ಹೆಲ್ಪ್ ಮಾಡ್ತೀವಿ. ಅದರಲ್ಲಿ ವಾಟ್ಸಪ್ ಮಾರ್ಕೆಟಿಂಗ್ ಹೇಗೆ ಮಾಡೋದು, ಬಿಸ್ನೆಸ್ಗಳಿಗೆ ಹೇಗೆ ಉಪಯೋಗ ಆಗುತ್ತೆ, ಅದರ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ವಾಟ್ಸಪ್ ಮಾರ್ಕೆಟಿಂಗ್ ಇದರಿಂದ ಮೇಯ್ನ್ ನಾವು ಏನು ಆಬ್ಜೆಕ್ಟಿವ್ನ ಅಚೀವ್ ಮಾಡ್ಬೋದು ಅಂತಂದರೆ ಲೀಡ್ ನರ್ಚರಿಂಗ್, ಕಸ್ಟಮರ್ ಕ್ವೈರೀಸ್, ರೀಟಾರ್ಗೆಟಿಂಗ್. ಲೀಡ್ ನರ್ಚರಿಂಗ್ ಅಂತಂದರೆ ನಿಮ್ಮ ಹತ್ರ ಆಗಲೇ ಡೇಟಾ ಇದೆ ಅಂದ್ಕೊಳ್ಳಿ. ಎಷ್ಟೊಂದು ಕಾಂಟ್ಯಾಕ್ಟ್ಸ್ ಇದೆ, ಎಷ್ಟೊಂದು ಲೀಡ್ಸ್ ಇದೆ. ಅವ್ರಿಗೆ ನೀವೇನೋ ಅಂತ ತಲುಪಿಸ್ಬೇಕು ವಿಷಯ, ಅವ್ರಿಗೆ ನಿಮ್ಮ ಆಫರ್ಸ್ ತಲುಪಿಸ್ಬೇಕು, ಇಲ್ಲ ಅವ್ರಿಗೆ ನಿಮ್ದು ಏನೋ ಸ್ಪೆಷಲ್ ಪ್ರಾಡಕ್ಟ್ ಲಾಂಚ್ ಆಗಿದೆ, ಸರ್ವಿಸ್ ಲಾಂಚ್ ಆಗಿದೆ, ಇಲ್ಲ ಹೊಸ ಸ್ಟೋರ್ ಓಪನ್ ಆಗಿದೆ, ಈ ಥರ ಏನಾದ್ರು ಇನ್ಫಾರ್ಮೇಷನ್ ತಲುಪಿಸ್ಬೇಕು, ಅವ್ರಿಗೆ ನರ್ಚರ್ ಮಾಡಬೇಕು ನಿಮ್ಮ ಪ್ರಾಡಕ್ಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಕಂಪ್ನಿ ಬಗ್ಗೆ ಅಂದರೆ ಇಲ್ಲಿ ತುಂಬ ಯೂಸ್ಫುಲ್ ಇರುತ್ತೆ. ನೆಕ್ಸ್ಟು ಕಸ್ಟಮರ್ ಕ್ವೈರೀಸ್. ನಿಮ್ಮ ಕಸ್ಟಮರ್ ಕ್ವೈರೀಸ್ಗಳಿಗೆ ನೀವು ಪದೇ ಪದೇ ರಿಪ್ಲೈ ಮಾಡೋ ಬದಲು, ಪದೇ ಪದೇ ಕಾಲ್ ಆನ್ಸರ್ ಮಾಡಿ ಏನು ಅಂತ ಕೇಳಿ ರಿಪ್ಲೈ ಮಾಡೋ ಬದಲು ವಾಟ್ಸಪ್ ಚಾಟ್ ಬಾಟ್ನ ಇಂಟಿಗ್ರೇಟ್ ಮಾಡಿದ್ರೆ ಅವ್ರಿಗೆ ಎಷ್ಟೋ ವಿಷಯ ಅಲ್ಲೇ ಗೊತ್ತಾಗಿ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಇನ್ನೊಂದು ರೀಟಾರ್ಗೆಟಿಂಗ್ ಅಂತಂದರೆ ಲೈಕ್ ನಿಮ್ಮ ಹತ್ರ ಆಗಲೇ ಲೀಡ್ಸ್ ಇರೋದ್ರಲ್ಲಿ ಯಾರು ಕ್ವಾಲಿಫೈಡು, ಯಾರು ಕ್ವಾಲಿಫೈಡ್ ಇಲ್ಲ, ಸೊ ಹಿಂಗೆ ಫಿಲ್ಟರ್ ಔಟ್ ಮಾಡಿ ಅವ್ರಿಗೆ ವಾಪಸ್ ರೀಕ್ಯಾಂಪೇನ್, ವಾಪಸ್ ರೀಟಾರ್ಗೆಟ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಇರುತ್ತೆ. ನೆಕ್ಸ್ಟು ಇದು ವಾಟ್ಸಪ್ ಮಾರ್ಕೆಟಿಂಗಲ್ಲಿ ಸ್ಪೆಷಲ್ ಫೀಚರ್ಸ್ ಅಂತಂದರೆ, ಈಗ ನೋಡಿ, ನೀವು ಇಮೇಲ್ ಬರುತ್ತೆ ನಮಗೆ, ನಾವು ಯಾರಷ್ಟು ಓಪನ್ನೇ ಮಾಡಲ್ಲ. ಒನ್ ಡೇ ಆಗಿಬಿಟ್ಟಿರುತ್ತೆ, ಕೆಲವು ಟೈಮ್ ವೀಕೇ ಆಗಿಬಿಟ್ಟಿರುತ್ತೆ. ಅಂದರೆ ಓಪನ್ ರೇಟ್ ತುಂಬ ಕಡಿಮೆ ಇಮೇಲ್ಸ್. ಬಟ್ ವಾಟ್ಸಪ್ ಮಾರ್ಕೆಟಿಂಗಲ್ಲಿ 90 to 98% ಓಪನ್ ರೇಟ್ ಇರುತ್ತೆ. ಈಗ ನಮಗೆ ನಮ್ಮ ವಾಟ್ಸಪ್ಪಲ್ಲಿ ಯಾವುದೂ ಓಪನ್ ಮಾಡದೇ ಇರಲ್ಲ, ಎಲ್ಲ ನಾವು ಓಪನ್ ಮಾಡಿಬಿಟ್ಟಿರ್ತೀವಿ. ಸೊ 90 to 98% ಓಪನ್ ರೇಟ್ ಆ್ಯಂಡ್ ಫಾಸ್ಟ್ ರೆಸ್ಪಾನ್ಸ್ ರೇಟ್ ಅಂತಂದರೆ ಯಾವುದೇ ಮೆಸೇಜ್ ಬಂದರೂ ಡೇಟಾ ಹೇಳುತ್ತೆ ವಿತಿನ್ 15 minutes ನಾವು ಡೇಟಾನ ಓಪನ್ ಮಾಡಿಬಿಡ್ತೀವಿ. ಯಾಕೆ ಅಂತಂದರೆ ರೀಸನ್ ಪರ್ಸ್ನಲ್ ಆ್ಯಂಡ್ ಪುಷ್ ನೋಟಿಫಿಕೇಶನ್. ಸೊ ಇದರಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ROI ಎಸ್ಟಿಮೇಷನ್ಸ್ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಬಜೆಟ್ ಆ್ಯಂಡ್ ವಾಲ್ಯೂಮ್ ಆಫ್ ಕಾಂಟ್ಯಾಕ್ಟ್ಸ್. ಅವ್ರ ಕ್ವಾಲಿಟಿ ಏನಾದ್ರು ಚೆನ್ನಾಗಿದ್ರೆ, ಲೀಡ್ಸ್ ಆರ್ ಗುಡ್ ಕ್ವಾಲಿಟಿ, ಅವ್ರ ಕಾಂಟ್ಯಾಕ್ಟ್ಸ್ ಆರ್ ಗುಡ್ ಕ್ವಾಲಿಟಿ, ದೆನ್ ಕನ್ವರ್ಷನ್ ರೇಟು 15 to 20% ಇರುತ್ತೆ. ಸೊ ನಾವು 4 ಮೆಥಡಿಂದ ನಾವು ವಾಟ್ಸಪ್ ಮಾರ್ಕೆಟಿಂಗ್ ಮಾಡ್ಬೋದು. ಒಂದು ಬಲ್ಕಾಗಿ ನಮ್ಮ ಹತ್ರ ಏನೇನು ಡೇಟಾ ಇದೆ, ಏನೇನು ಕಾಂಟ್ಯಾಕ್ಟ್ಸ್ ಇದೆ, ಏನೇನು ಲೀಡ್ಸ್ ಇದೆ, ಅವ್ರಿಗೆ ಬಲ್ಕಾಗಿ ಮೆಸೇಜ್ ಮಾಡೋದು. ಇದರಿಂದ ಏನಾಗುತ್ತೆ, ನಮಗೆ ಅವೇರ್ನೆಸ್ ಮಾಡ್ಬೋದು, ಅವ್ರಿಗೆ ಆಫರ್ಸ್ ಬಗ್ಗೆ ತಿಳಿಸ್ಬೋದು, ಅಥವಾ ಆಫರ್ಸ್ ತಿಳಿಸಿರೋದ್ರ ಬಗ್ಗೆ ಫಾಲೋ ಅಪ್ ಆಗೋಸ್ಕರ ರೀಟಾರ್ಗೆಟಿಂಗ್ ಮಾಡೋದು. ಇದು ಬ್ರಾಡ್ಕಾಸ್ಟ್ ಮತ್ತು ಬಲ್ಕ್ ಮೆಸೇಜ್ ಮಾಡೋಕ್ಕೆ. ಇನ್ನೊಂದು ಮೆಥಡ್ ಏನು ಅಂದರೆ ವಾಟ್ಸಪ್ ಚಾಟ್ ಬಾಟ್. ಅಂದರೆ ನೀವು ವೆಬ್ಸೈಟಲ್ಲಿ ವಾಟ್ಸಪ್ ಚಾಟ್ ಬಾಟ್ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಅವರೇ ಬಂದು ಏನೊಂದು ಕ್ವಶನ್ ಕೇಳ್ತಾರೆ, ಇಲ್ಲ ಅವ್ರಿಗೆ ಅವ್ರು ಏನು ಬೇಕು ಅಂತ ಹೇಳ್ತಾರೆ. ಸೊ ವಾಟ್ಸಪ್ ಚಾಟ್ ಬಾಟೇ ಅವ್ರ ಹತ್ರ ರಿಪ್ಲೈ ಮಾಡಿ ಎಲ್ಲ ಮಾಡಿ ಲೀಡ್ನ ಕ್ವಾಲಿಫೈ ಮಾಡ್ತಾರೆ. ಆಟೋಮೇಟ್ ರೆಸ್ಪಾನ್ಸಸ್ ಕ್ವಾಲಿಫೈ ಲೀಡ್ಸ್ ಆ್ಯಂಡ್ ಟೋಟಲ್ ನಿಮ್ಗೆ ಗೊತ್ತಾಗುತ್ತೆ, ಕಲೆಕ್ಟ್ ಆಗುತ್ತೆ ಯಾರು ಕ್ವಾಲಿಫೈಡ್ ಲೀಡ್ಸ್ ಅಂತ. ನೆಕ್ಸ್ಟ್ ಕ್ಲಿಕ್ ಟು ವಾಟ್ಸಪ್ ಆ್ಯಡ್ಸ್. ಅಂದರೆ ನೀವು ಫೇಸ್ಬುಕ್ ಆ್ಯಡ್ಸ್ ರನ್ ಮಾಡಿದರೆ ಗೊತ್ತಿರುತ್ತೆ, ಫೇಸ್ಬುಕ್ಕಿಂದ ನೀವು ವಾಟ್ಸಪ್ ಡೈರೆಕ್ಟೆಡ್ ಮಾಡೋ ಥರ ಆ್ಯಡ್ಸ್ನ ರನ್ ಮಾಡ್ಬೋದು. ಸೊ ಅದೊಂದು ಮೆಥಡ್ ಆಗುತ್ತೆ, ಡೈರೆಕ್ಟ್ ಟ್ರಾಫಿಕ್ ಫ್ರಮ್ ಮೆಟಾ ಆ್ಯಡ್ಸ್ ಟು ವಾಟ್ಸಪ್. ಸೊ ಇನ್ನೊಂದು ಫಾಲೋ ಅಪ್ ಸೀಕ್ವೆನ್ಸ್ ಅಂತಂದರೆ, ಸಪೋಸ್ ಯಾರ್ದು ಬರ್ಡೇ ಇರುತ್ತೆ, ಇಲ್ಲ ನಿಮ್ಗೇನೋ ಒಬ್ರಿಗೆ ಇವತ್ತೇ ಏನೋ ಒಂದು ಕಳಿಸ್ಬೇಕು at 7 AM ಅಂತ ಅನ್ನೋ ಥರ ಇದ್ದರೆ ಅದು ರಿಮೈಂಡರ್ ಕಳಿಸ್ಬೋದು. ಸೊ ಈ ಥರ ಫಾಲೋ ಅಪ್ ಸೀಕ್ವೆನ್ಸು ತುಂಬ ಈಸಿ ಆಗುತ್ತೆ. ಈ ವಾಟ್ಸಪ್ ಮಾರ್ಕೆಟಿಂಗ್ ಯೂಸ್ ಮಾಡಿ ದೊಡ್ಡ ಬಿಸ್ನೆಸ್ಗಳು ಹೇಗೆ ಅವರ ಕಂಪ್ನಿನ ಬೂಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಕೆಲವು ಡೇಟಾ ಕಲೆಕ್ಟ್ ಮಾಡಿದ್ದೀನಿ, ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ. ನೋಡಿ, ನಿಮ್ಗೆ ಗೊತ್ತು ನೋಡಿ, ಲೆನ್ಸ್ ಕಾರ್ಟ್ ಅಂದರೆ ನೋಡಿ, ಈ ಸ್ಪೆಕ್ಸು ಕೂಡ ಲೆನ್ಸ್ ಕಾರ್ಟ್. ಅಂದರೆ ಮೇನ್ಲಿ ಅವ್ರಿಗೆ ವಾಟ್ಸಪ್ ಮಾರ್ಕೆಟಿಂಗಿಂದ 40% ಕಸ್ಟಮರ್ ಎಂಗೇಜ್ಮೆಂಟ್ ಇನ್ಕ್ರೀಸ್ ಆಗಿ ಅದರಿಂದ ಅವ್ರ ಸೇಲ್ಸು 25% ಬೂಸ್ಟ್ ಆಗಿದೆ. ಮಿಂತ ಆನ್ಲೈನ್ ಶಾಪಿಂಗ್ ಪ್ಲ್ಯಾಟ್ಫಾರ್ಮು 30% ಇನ್ಕ್ರೀಸ್ ಇನ್ ರಿಪೀಟ್ ಪರ್ಚೇಸಸ್. ಬುಕ್ ಮೈ ಶೋ 30% ಇನ್ಕ್ರೀಸ್ ಇನ್ ರಿಪೀಟ್ ಪರ್ಚೇಸಸ್. ಬುಕ್ ಮೈ ಶೋಗೆ ಬಂದರೆ 50% ಇನ್ಕ್ರೀಸ್ ಇನ್ ಕಸ್ಟಮರ್ ಎಂಗೇಜ್ಮೆಂಟ್. ಝೊಮ್ಯಾಟೋಗೆ ಬಂದರೆ 30% ಇನ್ಕ್ರೀಸ್ ಇನ್ ಕಸ್ಟಮರ್ ರಿಟೆನ್ಷನ್ ರೇಟ್ಸ್. ಆ್ಯಂಡ್ ಟಾಟಾ ಟೀ ಇಷ್ಟೋ ಮುಂಚೆ ಅವರು ನಾರ್ಮಲ್ ಕ್ಯಾಂಪೇನ್ ರನ್ ಮಾಡಿ ಫೇಸ್ಬುಕ್ಕಲ್ಲಿ ಮತ್ತು ಗೂಗಲ್ಗಳಲ್ಲಿ, ಅಲ್ಲಿ ಅವ್ರಿಗೆ ಸಿಗ್ತಿರೋ ಪಾರ್ಟಿಸಿಪೇಷನ್ ರೇಟು ಇಲ್ಲಿ ಅವ್ರಿಗೆ 300% ಇನ್ಕ್ರೀಸ್ ಇನ್ ಪಾರ್ಟಿಸಿಪೇಷನ್ ರೇಟ್ಸ್ ಕಂಪೇರ್ಡ್ ಟು ಪ್ರೀವಿಯಸ್ ಮಾರ್ಕೆಟಿಂಗ್ ಎಫರ್ಟ್ ಸಿಕ್ಕಿದೆ. ಸೊ ಈ ವಾಟ್ಸಪ್ ಮಾರ್ಕೆಟಿಂಗ್ನ ಹೇಗೆ ಮಾಡಬೇಕು, ಇದ್ರ ಕ್ರೈಟೀರಿಯಾ ಏನು, ಇದ್ರ ರಿಕ್ವೈರ್ಮೆಂಟ್ಸ್ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಆ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ.